ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಶ್ಲೋಕ 10 ಯಾತಯಾಮಂಗತರಸಂ ಪೂತಿಪರ್ಯುಷಿತೈಂಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಯತ್ ಯಾವ ಭೋಜನವು ಯಾತಯಾಮಂ ಅರ್ಧ ಬೆಂದಿರುವ, ಗತರಸಂ ರಸರಹಿತವಾದ, ಪೂತಿ ದುರ್ಗಂಧಯುಕ್ತವಾದ, ಪರ್ಯುಷಿತಂ ಹಳಸಿದ, ಚ ಮತ್ತು ಉಚ್ಚಿಷ್ಟಂ ಎಂಜಲಾದುದು, ಚ ಹಾಗೂ ಯಾವುದು ಅಮೇಧ್ಯಂ ಅಪವಿತ್ರವೋ, ಆಪಿ ಆಗಿದೆಯೋ, ತತ್ ಆ ಭೋಜನವು ತಾಮಸ ಪ್ರಿಯಂ ತಾಮಸ ಪುರುಷನಿಗೆ ಪ್ರಿಯವಾಗಿರುತ್ತದೆ. ಯಾವ ಭೋಜನವು ಅರ್ಧ ಬೆಂದಿದೆಯೋ, ರಸರಹಿತವಾಗಿದೆಯೋ, ದುರ್ಗಂಧಯುಕ್ತವಾದುದೋ, ಹಳಸಿದೆಯೋ, ಎಂಜಲಾಗಿದೆಯೋ ಹಾಗೂ ಅಪವಿತ್ರವೂ ಕೂಡ ಆಗಿದೆಯೋ, ಆ ಭೋಜನವು ತಾಮಸ ಪುರುಷನಿಗೆ ಪ್ರಿಯವಾಗಿರುತ್ತದೆ. ಒಂದು ದಿವಸವನ್ನು ಶಾಸ್ತ್ರದಲ್ಲಿ 8 ಯಾಮಗಳಾಗಿ ವಿಭಜಿಸಿದ್ದಾರೆ. ಹೀಗೆ ಒಂದು ಯಾಮವೆಂದರೆ 3 ಗಂಟೆಗಳಾಗುವುದು. ಆಹಾರವನ್ನು ತಯಾರಿಸಿ 3 ಗಂಟೆಗಳಾದ ಮೇಲೆ ಅದು ತನ್ನ ಸತ್ವವನ್ನೆಲ್ಲ ಕಳೆದುಕೊಂಡು ತಣ್ಣಗಾಗಿರುತ್ತದೆ. ಇಂದಿನ ಫ್ರಿಡ್ಜ್ ಯುಗದಲ್ಲಿ ನಾವೆಲ್ಲರೂ ತಾಮಸ ಆಹಾರವನ್ನೇ ತಿನ್ನುವವರಾಗಿದ್ದೇವೆ. ಇನ್ನೂ ಕೆಲವು ಮನೆಗಳಲ್ಲಿ ರಾತ್ರಿ ಉಳಿದ ಅನ್ನವನ್ನು ನೀರಿನಲ್ಲಿ ಹಾಕಿಟ್ಟು ಮರುದಿನ ಬೆಳಗ್ಗೆ ಆ ನೀರನ್ನು ಹಿಂಡಿ ತೆಗೆದು ತಂಗಳಾದ ಅನ್ನವನ್ನು ತಿನ್ನುವ ಕ್ರಮವಿದೆ. ಇದೂ ತಾಮಸ ಆಹಾರವೇ. ಉತ್ತರ ಭಾರತದಲ್ಲೂ ಕೂಡ ಕೆಲವರು ಹಳಸಿದ ರೊಟ್ಟಿಯನ್ನೇ ಬಯಸುವವರಿರಬಹುದು. ಇಂಥ ಆಹಾರದಿಂದ ಕೆಟ್ಟ ನಾತ ಬರುತ್ತಿರುತ್ತದೆ. ಕೆಲವರಿಗೆ ಈ ಆಹಾರವೆಂದರೆ ಬಹಳ ಇಷ್ಟ. ಇಂದಿನ ಆಧುನಿಕ ಯುಗದಲ್ಲಿ ನಾವು ತಯಾರಿಸುವ ಪಲಾವ್ ಎಂಬುದು ಈ ಜಾತಿಗೆ ಸೇರಿದುದು. ಸಾತ್ವಿಕರು ಇಂತಹ ಆಹಾರ ಸಾಮಗ್ರಿಗಳನ್ನು ಮುಟ್ಟುವುದೂ ಇಲ್ಲ. ಆಹಾರವನ್ನು ಶೇಖರಿಸಿಟ್ಟು ಅದು ಕೊಳೆತು ಹೋದ ಮೇಲೆ ತಿನ್ನುವವರೂ ಇದ್ದಾರೆ. ಅದರ ಚಿಂತೆಯೇ ಬೇರೆಯಂತೆ, ಅದರ ರುಚಿಯೇ ಬೇರೆಯಂತೆ. ಕುಡಿಯುವ ತಾಮಸ ಪಾನೀಯಗಳು ಈ ಜಾತಿಗೆ ಸೇರಿದವುಗಳು. ಊಟ ಮಾಡುವವರು ಎಲೆಯಲ್ಲಿ ಬಿಟ್ಟ ಉಚ್ಚಿಷ್ಟವನ್ನು ತಾಮಸರು ಬಯಸುತ್ತಾರಂತೆ. ಮನುಷ್ಯನು ತಿನ್ನಲಾರ್ಹವಲ್ಲದ ಆಹಾರವನ್ನೇ ಇವರು ಬಯಸುತ್ತಾರಂತೆ.